ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः देवाय तस्मै नमः देवाय तस्मै नमः। 13ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ನೋಡಬೇಕು. ಈ 13ನೇ ಅಧ್ಯಾಯ ಶುರು ಮಾಡಲಿಕ್ಕೆ ಮೊದಲು ಒಂದು ಸ್ವಲ್ಪ ಭಗವದ್ಗೀತೆಯ 3 ಷಟ್ಕಗಳ ಬಗ್ಗೆ ತಿಳ್ಕೊಳ್ಳೋಣ. ಇಡೀ ಭಗವದ್ಗೀತೆಯನ್ನು ಏನು 18 ಅಧ್ಯಾಯಗಳಿದೆ ಅದನ್ನು 3 ಭಾಗವಾಗಿ ಮಾಡಿದ್ದಾರೆ. ಅಂದರೆ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಪ್ರಥಮ ಷಟ್ಕಂ ಅಂತ ಹೇಳ್ತಾರೆ. ಷಟ್ಕಂ ಅಂದರೆ 6 ಅಧ್ಯಾಯ ಇರುವಂಥದ್ದು. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ಮಧ್ಯಮ ಷಟ್ಕಂ ಅಂತ ಹೇಳ್ತಾರೆ. ಈಗ ನಾವು ಪ್ರಥಮ ಷಟ್ಕಂ ಮುಗಿಸಿದ್ದೀವಿ, ಮಧ್ಯಮ ಷಟ್ಕಮನ್ನು ಮುಗಿಸಿದ್ದೀವಿ. 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಅಂತಿಮ ಷಟ್ಕಂ ಅಥವಾ ಚರಮ ಷಟ್ಕಂ ಅಂತ ಕರೀತಾರೆ. ಅದಕ್ಕೆ ಈ 3 ಭಾಗಗಳಲ್ಲಿ ವಿಭಾಗಗಳಲ್ಲಿ ಏನೇನು ಹೇಳಿದ್ದಾರೆ ಒಂದ್ಸಲ ನೋಡೋಣ. ಈ 3 ಭಾಗಗಳು ತತ್ವಂ ಅಸಿ ಅನ್ನೋ ಮಹಾವಾಕ್ಯವನ್ನು ವಿವರಿಸ್ತವೆ ಅಂತ ಹೇಳ್ತಾರೆ. ಈ ಮಹಾವಾಕ್ಯ ತತ್ ಅಂತ ಹೇಳಿದರೆ ಅದು ಅಂದರೆ ಈಶ್ವರ ತತ್. ತ್ವಂ ಅಂತ ಅಂದರೆ ನಾನು ನೀನು, ತ್ವಂ ಪದ ನೀನು ಅಂತ ತ್ವಂ. ಅಸಿ ಅಂದರೆ ಅದೇ ಅಂತ, ದ್ಯಾಟ್ ದೌ ಆರ್ ಅಂತ ಹೇಳ್ತಾರಲ್ವ ಇಂಗ್ಲೀಷಲ್ಲಿ. ತತ್ ತ್ವಂ ಅಸಿ ಅಂತ ಹೇಳಿದ್ರೆ ನೀನು ಅದೇ ಆಗಿದ್ಯಾ ಅಂತ. ನೀನು ಅದೇ ಆಗಿದ್ಯಾ ಅಂದ್ರೇನು? ನೀನು ಆ ಪರಮಾತ್ಮನೇ ಆಗಿದ್ಯಾ ಅಂತ ಹೇಳುವಂತಹ ಒಂದು ಮಹಾವಾಕ್ಯ. ಆ ಮಹಾವಾಕ್ಯದ ಅರ್ಥವನ್ನು ಈ 3 ಭಾಗಗಳಲ್ಲಿ ಹೇಳಿದೆ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಮೊದಲ 6 ಅಧ್ಯಾಯಗಳೇನಿದೆ ಅದರಲ್ಲಿ ತ್ವಂ ಪದದ ಅರ್ಥವನ್ನು, ತ್ವಂ ಪದಾರ್ಥವನ್ನು ಹೇಳ್ತಾರೆ. ತ್ವಂ ಪದದ ಅರ್ಥವನ್ನು ಹೇಳ್ತಾರೆ. ಏನಲ್ಲಿ ಅಂದರೆ ನೇಚರ್ ಆಫ್ ದಿ ಇಂಡಿವಿಜುವಲ್, ನಾನು ಏನು, ಆ ಜೀವಾತ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ವಿವರಣೆ ಸಿಕ್ಕಿದೆ ಅಲ್ಲಿ. ಅದು ತ್ವಂ ಪದದ ಅರ್ಥ. ಹೀಗೆ ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ನಾವು ಏನು ನೋಡ್ತೀವಿ ಅದರಲ್ಲಿ 3 ವಿಚಾರಗಳನ್ನು ನಾವು ನೋಡ್ಬೋದು. ಒಂದು ನೇಚರ್ ಆಫ್ ದಿ ಇಂಡಿವಿಜುವಲ್ ಅಂದರೆ ಆ ಜೀವಾತ್ಮನ ಸ್ವರೂಪ ಏನು ಅನ್ನೋದು ಗೊತ್ತಾಗುತ್ತೆ. ಎರಡನೇದಾಗಿ ಕರ್ಮಯೋಗ ಸಾಧನ ಹೇಗೆ ಮಾಡೋದು, ಕರ್ಮಯೋಗ ಅಂತ ಇದೆ ಅಲ್ವಾ ಅಧ್ಯಾಯ. ಮೊದಲ 6 ಅಧ್ಯಾಯದಲ್ಲಿ ಕರ್ಮಯೋಗ ಅನ್ನೋದೇ ಒಂದು ಅಧ್ಯಾಯ ಇದೆ. ಕರ್ಮಯೋಗ ಸಾಧನೆ ಮಾಡೋದು ಹೇಗೆ ಅಂತ ಇದೆ. 3ನೇ ವಿಚಾರ ಏನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ ಪ್ರಯತ್ನ. ಎಲ್ಲವೂ ನನ್ನ ಹಣೆ ಬರ ಅಂತ ಬಿಟ್ಬಿಡ್ಲಿಕ್ಕೆ ಆಗೋದಿಲ್ಲ.
ಯಾರಾದರೂ ಇದು ನನ್ನ ಹಣೆ ಬರ ಅಂತ ಅಂದ್ಕೊಂಡು ಬಿಟ್ಬಿಟ್ರೆ ಫೆಟಲಿಸಮ್ ಅಂತ ಹೇಳ್ತಾರೆ. ಕೆಲವರು ಬಹಳ ಬರೀ ನನ್ನ ಹಣೆ ಬರ ಇರೋದೇ ಹಾಗೆ ಅಂತ. ಆ ಥರ ಅಲ್ಲ, ಸ್ವಪ್ರಯತ್ನ ಕೂಡ ಅದರಲ್ಲಿ ಮುಖ್ಯ ಅನ್ನೋದನ್ನು ಮೊದಲ 6 ಅಧ್ಯಾಯಗಳಲ್ಲಿ ತೋರಿಸ್ತಾರೆ. ಹಾಗಂತ ನಮಗೆ ಡೆಸ್ಟಿನಿ ಅಂದರೆ ಫೇಟ್ ಅದೆಲ್ಲ ಇಲ್ಲ ಅಂತ ಏನಲ್ಲ, ಇದೆ. ಅದು ನನ್ನ ಹಣೆ ಬರ ಅಂತೇನು ಹೇಳ್ಕೊಳ್ತೀವಿ, ನನ್ನ ಕರ್ಮ ಅಂತೇನು ಹೇಳ್ಕೊಳ್ತೀವಿ, ಅದು ಎಲ್ಲವೂ ಇದೆ. ಆದರೆ ಅದು ಒಂದೇ ಅಲ್ಲ ನಮ್ಮ ಲೈಫನ್ನು ಡಿಸೈಡ್ ಮಾಡಲಿಕ್ಕೆ ಇರೋದು. ಅದು ಒಂದೇ ಅಲ್ಲ, ಅದ್ರ ಜೊತೆಗೆ ಪುರುಷಾರ್ಥ. ನಾನು ಪ್ರಯತ್ನವನ್ನು ಮಾಡಿ ನನ್ನ ಏನದು ಡೆಸ್ಟಿನಿನ ಬದಲಾಯಿಸ್ಕೊಳ್ಬಹುದು ಅಂತ. ಪುರುಷಾರ್ಥ ಮತ್ತು ಹಣೆ ಬರಹ ಎರಡೂ ಸೇರಿ ನನ್ನ ಭವಿಷ್ಯವನ್ನು ನಾನು ರೂಪಿಸ್ಕೊಳ್ಬಹುದು ಅಂತ. ಹೇಗಪ್ಪ ಅಂದರೆ, ಈಗ ನನ್ನ ಡೆಸ್ಟಿನಿನಲ್ಲಿ ಬರೆದಿದೆ ಅಂತ ಅಂದ್ಕೊಳ್ಳೋಣ. ಏನಂತ, ನನಗೆ ಏನೋ ಒಂದು ಒಳ್ಳೆ ಬಿಸ್ನೆಸ್ ಸಿಗುತ್ತೆ ಅಂತ ನನ್ನ ಹಣೆ ಬರದಲ್ಲಿದೆ. ನನ್ನ ಹಣೆ ಬರದಲ್ಲಿದೆ, ನನಗೆ ಅದು ಸಿಕ್ಕೇ ಸಿಗುತ್ತೆ ಅಂದ್ಕೊಂಡು ನಾನು ಏನೋ ಪ್ರಯತ್ನ ಮಾಡದೆ ಸುಮ್ಮನೆ ಕೂತಿದ್ರೆ ಅದು ಸಿಗೋದಿಲ್ಲ. ಅದು ಸಿಕ್ಕತ್ತೆ ಅಂದಾಗ ನನ್ನ ಪ್ರಯತ್ನ ಮಾಡಿದ್ರಷ್ಟೇ ಸಿಗೋದು. 1 ಕೋಟಿ ರೂಪಾಯಿ ನನಗೆ ಸಿಗುತ್ತೆ ಅಂತ ಯಾರಾದರೂ ಹೇಳಿರ್ತಾರೆ, ಅಲ್ಲಿ ಕೋಟಿ ರೂಪಾಯಿ ಅಲ್ಲಿ ಎದುರುಗಡೆ ಇರುತ್ತೆ, ಅದು ನಿನಗೆ ಅಂತ ಇಟ್ಟಿದ್ದಾನೆ ಭಗವಂತ. ನಾನು ಹೋಗಿ ತಗೊಳ್ಳದೇ ಇದ್ದರೆ ಅದೇ ನನ್ನ ಹತ್ರ ಬರಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ನನಗೆ ಸಿಗಲ್ಲ. ಅಷ್ಟು ಪುರುಷಾರ್ಥ ಬೇಕು. ಇನ್ನೂ ಹೇಳೋದಾದರೆ, ಈಗ ನಾವು ಜಾತಕಗಳನ್ನೆಲ್ಲ ತೋರಿಸಿ ಕೇಳ್ಕೊಳ್ತೀವಲ್ವಾ, ಅದರಲ್ಲಿ ಹೇಳ್ತಾರೆ ನಿಮಗೆ ಏನೋ ಕಂಟಕ ಇದೆ, ಏನೋ ತೊಂದರೆ ಆಗೋದಿದೆ, ಏನೋ ಆಕ್ಸಿಡೆಂಟ್ ಆಗೋದಿದೆ, ಏನೋ ಕಾಯಿಲೆ ಬರೋದಿದೆ, ಏನೋ ಹೇಳ್ತಾರೆ. ಖಂಡಿತ ಅದು ಪೂರ್ವ ಜನ್ಮದ ಫಲದ ಇದಾಗಿ ನನಗೆ ಅದೇ ಇದೆ ನನ್ನ ಹಣೆ ಬರದಲ್ಲಿ. ಆದರೆ ನಾನು ಅದನ್ನು ಪುರುಷಾರ್ಥದಿಂದ ತಪ್ಪಿಸ್ಲಿಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನು ಎದುರಿಸಲಿಕ್ಕೆ ನಾನು ತಯಾರು ಮಾಡ್ಕೊಳ್ಬೋದು ಅಲ್ವಾ. ಹಾಗೆ ಈ ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಪ್ರಥಮ ಷಟ್ಕಮಲ್ಲಿ ಏನು ಹೇಳ್ತಾರೆ, ಆ ಜೀವ ಸ್ವರೂಪವನ್ನು ಹೇಳ್ತಾರೆ. ಅದಕ್ಕಾಗಿ ಕರ್ಮ ಮಾಡಬೇಕು, ಯಾಕೆ ಕರ್ಮ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಪ್ರಯತ್ನ ಬಹಳ ಮುಖ್ಯ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಬರೀ ಹಣೆ ಬರ ಅಲ್ಲ, ಒಂದು ಪುರುಷಾರ್ಥ ಕೂಡ ನನ್ನ ಪ್ರಯತ್ನ ಇರಬೇಕು. ಅಂದರೆ ಹೇಗೆ ಒಂದು ಕಲ್ಲು ಮೇಲೆ ಎಸ್ದುಬಿಟ್ಟಿದ್ದೀನಿ, ಅದು ನನ್ನ ತಲೆ ಮೇಲೆ ಬೀಳೋದ್ರಲ್ಲಿದೆ, ಬಿದ್ದೇ ಬೀಳುತ್ತೆ. ನಾನೇ ತಾನೇ ಎಸ್ದಿರೋದು ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಗ್ಯಾರಂಟಿ ಬೀಳುತ್ತೆ. ಆದರೆ ನಾನು ಅದನ್ನು ಒಂದು ಛತ್ರಿ ಹಿಡಿದೋ ಅಥವಾ ಎಲ್ಲೋ ಒಂದು ಸೇಫ್ ಜಾಗಕ್ಕೆ ಹೋಗೋ ತಪ್ಪಿಸ್ಕೊಳ್ಬೋದಲ್ಲ, ದ್ಯಾಟ್ ಇಸ್ ಪುರುಷ ಪ್ರಯತ್ನ. ಅದು ಹಣೆ ಬರ ಕಲ್ಲು ಬೀಳ್ತಾ ಇರೋದು, ಇದು ಪುರುಷಾರ್ಥ. ನಾನು ಅದನ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಅಷ್ಟಾಗಿಯೂ ನನ್ನ ಮೇಲೆ ಬೀಳುತ್ತೆ, ಪೆಟ್ಟು ಕಡಿಮೆ ಬೀಳುತ್ತೆ ಅಷ್ಟೇ, ಅದು ಪುರುಷಾರ್ಥ. ಇದನ್ನು ಪ್ರಥಮ ಷಟ್ಕಮಲ್ಲಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ದ್ವಿತೀಯ ಷಟ್ಕಂ, 2ನೇ ಅಥವಾ ಮಧ್ಯಮ ಷಟ್ಕಂನಲ್ಲಿ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ತತ್ ಪದಾರ್ಥ ಅಂದರೆ ಆ ಭಗವಂತ ಆತ್ಮನ ಸ್ವರೂಪ ಏನು, ಅಲ್ಲಿ ಫೋಕಸ್ ಶಿಫ್ಟ್ ಮಾಡ್ತಾರೆ ಜೀವಾತ್ಮನಿಂದ ಪರಮಾತ್ಮನ ಕಡೆಗೆ. ಈಶ್ವರ ಸ್ವರೂಪ ಅಂದರೆ ಏನು ಅಂತ ಹೇಳಿದ್ದಾರೆ. ಅದಾದ ನಂತರ ಈಶ್ವರ ಉಪಾಸನಾ ಯೋಗ, ಧ್ಯಾನ ಯೋಗ ಹೇಳಿದರೆ, ಅಭ್ಯಾಸ ಯೋಗ, ಆನಂತರ ವಿಶ್ವರೂಪ ಉಪಾಸನಾ ತಿಳಿಸಿದರೆ, ಈಶ್ವರ ಅನುಗ್ರಹ, ಭಗವಂತನ ಕೃಪೆ ನನಗೆ ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. 3 ವಿಚಾರಗಳು: ಈಶ್ವರ ಸ್ವರೂಪ, ಈಶ್ವರ ಉಪಾಸನ, ಈಶ್ವರ ಕೃಪ ಅಥವಾ ಈಶ್ವರ ಅನುಗ್ರಹ. ಯಾವುದು ಮಧ್ಯಮ ಷಟ್ಕಮಲ್ಲಿ. ಆ ಪ್ರಯತ್ನ ಅನ್ನೋದು ಫಲಿಸಬೇಕಾದ್ರೆ ಈಶ್ವರನ ಕೃಪೆ ಬೇಕೇ ಬೇಕು. ಅವನ ಅನುಗ್ರಹದಿಂದ ಮಾತ್ರ ನಮಗೆ ಎಲ್ಲವೂ ಸಿಗ್ಲಿಕ್ಕೆ ಸಾಧ್ಯ. ಹೇಗೆ ಅಂದರೆ, ಈಗ ಸೋಲಾರ್ ಎನರ್ಜಿ ಎಲ್ಲ ಕಡೆ ಇದೆ, ಅದನ್ನು ನಾನು ಟ್ಯಾಪ್ ಮಾಡಿಕೊಂಡ್ರಷ್ಟೇ ನಾನು ಉಪಯೋಗಿಸ್ಕೊಳ್ಳಿಕ್ಕಾಗೋದು. ಹಾಗೆ ಈಶ್ವರನ ಕೃಪೆ ಎಲ್ಲೆಲ್ಲೂ ಇದೆ, ಅದನ್ನು ಪ್ರಾರ್ಥನೆಯಿಂದ ನಾನು ಪಡ್ಕೊಳ್ಬೇಕು. ವಿ ಹ್ಯಾವ್ ಟು ಟ್ಯಾಪ್ ದಟ್ ವಿತ್ ದ ಪ್ರೇಯರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಬುದ್ಧಿ ಬೇಕು, ಇಂಟೆಲಿಜೆನ್ಸ್ ಬೇಕೇ ಬೇಕು.
ಆ ಇಂಟೆಲಿಜೆನ್ಸ್ ಅಥವಾ ಅದನ್ನು ಟ್ಯಾಪ್ ಮಾಡ್ಕೊಳ್ಳೋದಕ್ಕೆ ಇಂಟೆಲಿಜೆನ್ಸ್ ಬೇಕು, ನನಗೆ ಆ ಬುದ್ಧಿ ಬೇಕು ಅನ್ನೋದಾದರೆ ಆ ಬುದ್ಧಿ ಸತ್ವಗುಣಗಳಿಂದ ತುಂಬಿರಬೇಕು, ಅದರಲ್ಲಿ ಮೌಲ್ಯಗಳಿರಬೇಕು. ಆಗಲೇ ಆ ಕೃಪೆ ನನಗೆ ಸಿಗ್ಲಿಕ್ಕೆ ಸಾಧ್ಯ. ಇಷ್ಟು ಸುಂದರವಾಗಿ ಪ್ರಥಮ ಷಟ್ಕಂ ಮತ್ತು ಮಧ್ಯಮ ಷಟ್ಕಂ ಇದೆರಡನ್ನೂ ನಾವು ನೋಡಿದ್ದೀವಿ. ಕಡೆಯದಾಗಿ ಈಗ ನಾವು ಕಾಲಿಡ್ತಾ ಇರೋದು ಅಂತಿಮ ಷಟ್ಕಂ ಅಥವಾ ಚರಮ ಷಟ್ಕಂ. ಚರಮ ಷಟ್ಕಂ ಅಂದರೆ ಕಡೆಯದು. ಇದು ಹಸಿ ಪದಾರ್ಥವನ್ನು ಹೇಳುತ್ತೆ. ಏನಿದು ಹಸಿ ಪದಾರ್ಥ? ಜೀವ ಈಶ್ವರ ಸ್ವರೂಪ ಏನಿದೆ, ಜೀವಾತ್ಮ ಪರಮಾತ್ಮ, ಜೀವ ಈಶ್ವರ ಸ್ವರೂಪದ ಐಕ್ಯವನ್ನು ತೋರಿಸುತ್ತೆ. ಅಂದರೆ ಎಸೆನ್ಷಿಯಲ್ ಒನ್ನೆಸ್ ಆಫ್ ಈಶ್ವರ ಆ್ಯಂಡ್ ಜೀವ. ಅದು ಜೀವ ಮತ್ತು ಈಶ್ವರ ನೋಡೋದಕ್ಕೆ ಬೇರೆ ಬೇರೆಯೇ ಇದೆ, ಆದರೆ ಅದರಲ್ಲಿರೋ ಎಸೆನ್ಸ್ ಒಂದೇ ಅನ್ನೋದನ್ನು ಈ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಏನಿದೆ ಆ ಅಧ್ಯಾಯಗಳಲ್ಲಿ ಬರುತ್ತೆ. ಏನಿದು ಎಸೆನ್ಸ್ ಅಂದರೆ ಅಂತ ಹೇಳಿದ್ರೆ, ಈಗ ನೋಡಿ, ಜೀವಾತ್ಮ ಸಣ್ಣದು ಒಂದೇ ಒಂದು, ಪರಮಾತ್ಮ ಅಂತ ಹೇಳುವಾಗ ಸಮಷ್ಟಿ ಅಷ್ಟು ದೊಡ್ಡದು ಅಂತ ಅನಿಸಿರುತ್ತೆ. ಹೇಗೆ ಈ ಅದು ಸಾಗರ ಮತ್ತು ಅಲೆ, ಅಲೆ ಏನಾಗುತ್ತೆ, ಅದು ಚಿಕ್ಕದೇ, ಸಣ್ಣದೇ ಅಲೆ ಅದು, ಆದರೆ ಸಾಗರ ಅಷ್ಟು ದೊಡ್ಡದು. ಸಾಗರ ಅನ್ನುವಂಥದ್ದು ದೊಡ್ಡದು, ಅಲೆ ಅನ್ನುವಂಥದ್ದು ಸಣ್ಣದು. ಸಾಗರ ಅನ್ನುವಂಥದ್ದು ಕಾರಣ, ಆ ಸಾಗರ ಇರೋದ್ರಿಂದಲೇ ಈ ಅಲೆ ಬಂದದ್ದು ಕಾರ್ಯ. ಆದರೆ ಎಸೆನ್ಸ್ ಅಂತ ತಗೊಳ್ಳುವಾಗ ಅದು ಎರಡು ನೀರೇ, ಅದು ಬೇರೆ ಆಗಲೇ ಇಲ್ಲ, H2O. ಹಾಗೆ ಈ ಜೀವಾತ್ಮ ಪರಮಾತ್ಮ ಎರಡು ಬೇರೆ ಬೇರೆ ಆಗಲ್ಲ, ಅದು ಎರಡು ಏನು, ಆತ್ಮ. ಆತ್ಮ ಇಸ್ ಅ ಕಾಮನ್ ಫ್ಯಾಕ್ಟರ್. ಜೀವಾತ್ಮ ಪರಮಾತ್ಮ ಎರಡು ಒಂದೇ. ಜೀವಾತ್ಮ ಪರಮಾತ್ಮ ಐಕ್ಯವನ್ನು ಈ ಚರಮ ಷಟ್ಕಂ ಹೇಳುತ್ತೆ. ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಈ ಅಹಂ ಬ್ರಹ್ಮ ಅಸ್ಮಿ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಈ ಕಡೆಯ ಷಟ್ಕಂ ಇರುವಂಥದ್ದು. ಈಗ ಈ ಅಲೆ ಅನ್ನುವಂಥದ್ದು ನಾನು ನೀರು ಅಂತ ತಿಳ್ಕೊಂಬಿಟ್ರೆ ಅದಕ್ಕೆ ಹುಟ್ಟಿದೆ ಸಾವಿದೆ ಅಂತ ಏನೂ ಬೇಕಾಗೋದೇ ಇಲ್ಲ. ಆ ಅಲೆ ಅನ್ನೋದು ನಾನು ಅಲೆ ಅಂತ ಅಂದ್ಕೊಂಡಾಗ ಮಾತ್ರ ನಾನು ಹುಟ್ತೀನಿ, ನಾನು ಬೆಳಿತೀನಿ, ಇಷ್ಟು ದೊಡ್ಡಕ್ಕಾಗ್ತೀನಿ, ಆಮೇಲೆ ಹೋಗಿ ದಡಕ್ಕೆ ಒಡೆದು ಸತ್ತೋಗ್ತೀನಿ, ಹಾಗೆ ಅಂದ್ಕೊಂಡ್ಬಿಡುತ್ತೆ. ಆದರೆ ಅದು ನಾನು ನೀರು ಅಂತ ಅಂದ್ಕೊಂಡ್ರೆ ಅದಕ್ಕೆ ಸಾವೇ ಇಲ್ಲ. ಯಾಕೆ? ಅದು ಯಾವಾಗಲೂ ಸಾಗರದಲ್ಲಿ ಅಥವಾ ಆ ಅಲೆಯಲ್ಲಾಗಿರಲಿ ಅದು ನೀರಾಗೇ ಇರುತ್ತೆ, H2O, ಅದಕ್ಕೆ ಸಾವೇ ಇರೋದಿಲ್ಲ. ಈಗ ನಾವು ಜೀವಾತ್ಮ ಪರಮಾತ್ಮ ಐಕ್ಯ ಅಂತ ತಿಳ್ಕೊಳ್ಳುವಾಗ ನಾನು ಆತ್ಮಸ್ವರೂಪ ಅನ್ನೋದನ್ನು, ಅಸಿ, ಅಸಿ ಪದದ ಅರ್ಥ ಅಷ್ಟೇ, ತತ್ವಂ ಅಸಿ, ತತ್ ಅದು ನೀನೇ ಆಗಿದ್ಯಾ ಅಂತ ಹೇಳೋದಕ್ಕೆ ಈ ಅಧ್ಯಾಯಗಳು ನಮಗೆ ಸಹಾಯ ಮಾಡುತ್ತೆ. ಇದು ಸ್ವರೂಪ ಒಂದೇ, ನೀರಿನ ಸ್ವರೂಪ ಅಲೆಯಲ್ಲೂ ಒಂದೇ, ಸಾಗರದಲ್ಲೂ ಒಂದೇ ಆಗಿರುವಂತೆ ಆತ್ಮನ ಸ್ವರೂಪ ಜೀವಾತ್ಮನಲ್ಲೂ ಅದೇ ಆಗಿದೆ, ಪರಮಾತ್ಮನಲ್ಲೂ ಅದೇ ಆಗಿದೆ. ಆದರೆ ವ್ಯತ್ಯಾಸ ಏನು? ಜೀವಾತ್ಮ ಅನ್ನೋದು ಅಲ್ಪಜ್ಞ, ಪರಮಾತ್ಮ ಅನ್ನೋದು ಸರ್ವಜ್ಞ. ಜೀವಾತ್ಮ ಅನ್ನುವಂಥದ್ದು ಅಲ್ಪಶಕ್ತಿಮಾನ್, ಅದಕ್ಕೆ ಶಕ್ತಿ ಕಡಿಮೆ. ಪರಮಾತ್ಮ ಅನ್ನುವಂಥದ್ದು ಸರ್ವಶಕ್ತಿಮಾನ್. ಜೀವಾತ್ಮ ಅನ್ನೋದು ಅಲ್ಪಗತಃ, ಅಂದರೆ ಎಲ್ಲೋ ಒಂದು ಕಡೆ. ಪರಮಾತ್ಮ ಅನ್ನೋದು ಸರ್ವಗತಃ. ಈ ಮಹಾವಾಕ್ಯ ಉಪದೇಶವನ್ನು ಗುರುಗಳು ಹೇಳಿ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ಹೇಳ್ತಾರೆ. ಇದು ಹೇಗಾಗತ್ತೆ? ವೇದಾಂತದಿಂದ ಮಾತ್ರ ಸಾಧ್ಯ ಈ ಜ್ಞಾನ ಸಿಗೋದು. ತತ್ವಂ ಅಸಿ ಮಹಾವಾಕ್ಯ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಗುರುಗಳು ಹೇಳಿ ಶ್ರವಣ ಮನನ ನಿಧಿಧ್ಯಾಸನದಿಂದ ಮಾತ್ರ ಅದು ಅರ್ಥ ಆಗಲಿಕ್ಕೆ ಸಾಧ್ಯ.
ಈ ಜ್ಞಾನವನ್ನು ಅಬ್ಸಾರ್ಬ್ ಮಾಡ್ಕೊಳ್ಬೇಕು ನಾವು ಅನ್ನೋದಾದರೆ, ಈ ಜ್ಞಾನವನ್ನು ನಮ್ಮದಾಗಿಸ್ಕೊಳ್ಬೇಕು ಅಂದರೆ ನಮ್ಮ ಮನಸ್ಸು ಧಾರ್ಮಿಕ ಮನಸ್ಸಾಗಿರಬೇಕು. ಧಾರ್ಮಿಕ ಮನಸ್ಸಾಗಿರಬೇಕು ಅಂದರೆ ಏನು? ಸತ್ವಗುಣಗಳು ನನ್ನಲ್ಲಿ ಇರಬೇಕು. ಹಾಗೆ ನಾನು ಮನಸ್ಸನ್ನು ತಯಾರು ಮಾಡಿಕೊಂಡ್ರೆ ಮಾತ್ರ ಇದೆಲ್ಲವೂ ಅರ್ಥ ಆಗಲಿಕ್ಕೆ ಸಾಧ್ಯ. ಆ ಮನಸ್ಸು ತಯಾರಾಗಲಿಲ್ಲ ಅಂದರೆ ಏನಾಗುತ್ತೆ? ಈಗ ಒಂದು ಬೀಜ ಇದೆ, ಅದನ್ನು ತೊಗೊಂಡೋಗಿ ಮರಳುಗಾಡಿನಲ್ಲಿ ಬಿತ್ತಿದರೆ ಹೇಗೆ ಅದು ಬೆಳೀಲಿಕ್ಕೆ ಸಾಧ್ಯ ಇಲ್ವೋ, ಹಾಗೆ ಈ ವೇದಾಂತದ ಅರ್ಥ, ಈ ಜೀವಾತ್ಮ ಪರಮಾತ್ಮ ಐಕ್ಯದ ಅರ್ಥ ಮನುಷ್ಯನಿಗಾಗೋದಿಲ್ವಂತೆ. ಅದನ್ನು ಅವನು ಮತ್ತೆ ಮತ್ತೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ತಿಳ್ಕೊಳ್ಬೇಕು. ಹೇಗೆ? ಮನಸ್ಸನ್ನು ಶುದ್ಧಗೊಳಿಸ್ಕೊಳ್ಬೇಕು, ಆನಂತರ ಅದನ್ನು ತಯಾರು ಮಾಡಿಕೊಳ್ಬೇಕು, ಸಾಧನಾ ಚತುಷ್ಟಯ ಸಂಪನ್ನನಾಗಬೇಕು ಅಂತ ಹೇಳ್ತಾರೆ. ಇದಿಷ್ಟು ಭಗವದ್ಗೀತೆಯ ಒಂದು ಬರ್ಡ್ಸ್ ಐ ವ್ಯೂ. ಈಗ ನಾವೇನು ಮಾಡ್ತಾ ಇದ್ದೀವಿ? ಚರಮ ಷಟ್ಕವನ್ನು ಪ್ರವೇಶಿಸ್ತಾ ಇದ್ದೀವಿ. ಅಂದರೆ ಅಂತಿಮ ಷಟ್ಕ. ಅಸಿ ಪದದ ಅರ್ಥ ಬಹಳ ಮುಖ್ಯವಾದದ್ದು. ಈಗ ಜೀವಸ್ವರೂಪವನ್ನು ತಿಳ್ಕೊಂಡಿದ್ದೀವಿ, ತತ್ ಪದದ ಅರ್ಥವನ್ನು ಮತ್ತು ತ್ವಂ ಪದದ ಅರ್ಥವನ್ನು ತಿಳ್ಕೊಂಡಿದ್ದೀವಿ. ಅಸಿಯನ್ನು ತಿಳ್ಕೊಳ್ಬೇಕು. ಜೀವಾತ್ಮ ಅಂದರೆ ಏನು ಗೊತ್ತಾಗಿದೆ, ಪರಮಾತ್ಮ ಅಂದರೆ ಏನು ಅಂತ ಗೊತ್ತಾಗಿದೆ. ಅದು ಎರಡರ ಐಕ್ಯ ಹೇಗಾಗ್ಲಿಕ್ಕೆ ಸಾಧ್ಯ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಈ 13ನೇ ಅಧ್ಯಾಯ ಏನಿದೆ, ಇದು ಒಂದು ಅರ್ಜುನನ ಪ್ರಶ್ನೆಯಿಂದ ಶುರುವಾಗತ್ತೆ. ಬಹಳಷ್ಟು ಪುಸ್ತಕಗಳಲ್ಲಿ ಈ ಶ್ಲೋಕ ಇಲ್ಲ. ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿದೆ ಅಂತ ಹೇಳಿದೆ. ಆ 700 ಶ್ಲೋಕಗಳಲ್ಲಿ ಯಾರಿಗೋ ಅನಿಸಿರಬೇಕು ಇದು 700 ಶ್ಲೋಕಗಳಿದ್ದರೆ ಸಾಲಲ್ಲ, 701 ಇರಬೇಕು ಅಂತ. ಅದಕ್ಕೆ ಇದನ್ನು ಸೇರಿಸಿದ್ದಾರೆ. ಈ 701ನೇ ಶ್ಲೋಕ ಏನಿದೆ, ಆ 701ನೇ ಶ್ಲೋಕವೇ ಇದು. ಏಳ್ನೂರ ಒಂದು ಶ್ಲೋಕ ಏನಿದೆ, ಈ ಒಂದು ಶ್ಲೋಕ ಇದರಲ್ಲಿ ಸೇರಿರೋದ್ರಿಂದ 701 ಶ್ಲೋಕ ಆಗತ್ತೆ ಟೋಟಲ್ ಆಗಿ. ಯಾವ ಪುಸ್ತಕದಲ್ಲಿ ಈ ಶ್ಲೋಕ ಇಲ್ವೋ ಪರವಾಗಿಲ್ಲ, ಕೇಳಿಸ್ಕೊಳ್ಳಿ ಅದನ್ನು ಅಷ್ಟೇ. ಅದು ಅರ್ಜುನನ ಪ್ರಶ್ನೆ ಆಗಿರೋದ್ರಿಂದ, ಬಹಳ ಸುಂದರವಾದ ಪ್ರಶ್ನೆ ಆಗಿರೋದ್ರಿಂದ ಆಚಾರ್ಯರುಗಳೆಲ್ಲ ಆ ಶ್ಲೋಕವನ್ನು ಇನ್ಕ್ಲೂಡ್ ಮಾಡಿಕೊಂಡೇ ಈ ಅಧ್ಯಾಯವನ್ನು ಮಾಡೋದು ರೂಢಿಯಲ್ಲಿದೆ. ಹದಿಮೂರನೇ ಅಧ್ಯಾಯ. ಅಥ ತ್ರಯೋದಶೋऽಧ್ಯಾಯಃ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗಃ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಓಂ ಶ್ರೀ ಪರಮಾತ್ಮನೇ ನಮಃ. 13ನೇ ಅಧ್ಯಾಯವು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗವು. ಅರ್ಜುನನು ಹೇಳುತ್ತಾನೆ, ಹೇ ಕೇಶವ, ಪ್ರಕೃತಿ ಮತ್ತು ಪುರುಷರ ಬಗ್ಗೆ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಬಗ್ಗೆ, ಜ್ಞಾನ ಹಾಗೂ ಜ್ಞೇಯಗಳ ಬಗ್ಗೆ ತಿಳಿಯಲಿಚ್ಛಿಸುತ್ತೇನೆ. ಅರ್ಜುನ ಇಲ್ಲಿ ಕೇಳಿರೋ ಪ್ರಶ್ನೆ ಬಹಳ ಸುಂದರವಾಗಿರೋದ್ರಿಂದ ಈ ಶ್ಲೋಕವನ್ನು ಇಲ್ಲಿ ಸೇರಿಸ್ಕೊಳ್ಳೋದ್ರಿಂದ 13ನೇ ಅಧ್ಯಾಯದಲ್ಲಿ 35 ಶ್ಲೋಕಗಳಾಗತ್ತೆ. ಇಲ್ಲದೇ ಇದ್ದರೆ 34 ಇರುತ್ತೆ. ಅರ್ಜುನ ಭಗವಂತನಿಗೆ ಇಲ್ಲಿ ಒಂದು 6 ಟೆಕ್ನಿಕಲ್ ವರ್ಡ್ಸ್ ಅಂತ ಏನು ಹೇಳ್ತಾರೆ, ಪಾರಿಭಾಷಿಕ ಶಬ್ದ, ಪರಿಭಾಷಾ ಶಬ್ದ ಅಂತ ಹೇಳ್ತಾರೆ, ಅದನ್ನು ಇಲ್ಲಿ ಕೇಳಿದಾನೆ. ಯಾವ್ದ್ಯಾವುದದು 6 ಶಬ್ದಗಳು?
ಪ್ರಕೃತಿ ಪುರುಷಃ ಕ್ಷೇತ್ರಂ ಕ್ಷೇತ್ರಜ್ಞಃ ಜ್ಞಾನಂ ಜ್ಞೇಯಂ ಜ್ಞಾನಂ ಜ್ಞೇಯಂ. 6 ಶಬ್ದಗಳು. ಈಗ ಕೃಷ್ಣ ಆನ್ಸರ್ ಮಾಡಬೇಕು. ಅವನು ಬರೀ ಕ್ವೆಶ್ಚನ್ ಅಲ್ಲ, ಕ್ವೆಶ್ಚನ್ ಪೇಪರ್ ಕೊಟ್ಬಿಟ್ಟಿದ್ದಾನೆ ಈಗ ಅರ್ಜುನ ಅವನಿಗೆ. ಬೇರೆಯವ್ರಿಗಾದ್ರೂ ಚಾಯ್ಸ್ ಇರುತ್ತೆ, ಇಲ್ಲಿ ಕೃಷ್ಣನಿಗೆ ಚಾಯ್ಸ್ ಇಲ್ಲ, ಅಷ್ಟು ಹೇಳಬೇಕು ಅವನು. ಈಗ ನೋಡಿ, ಈ ಮೆಟೀರಿಯಲ್ ವರ್ಲ್ಡ್ ಇನ್ಕ್ಲೂಡಿಂಗ್ ಎನರ್ಜೀಸ್ ಇದೆಲ್ಲ ಅದನ್ನೇ ಕೇಳಿರೋದು ಅವನು. ಪ್ರಕೃತಿ ಕ್ಷೇತ್ರಂ, ಪ್ರಕೃತಿ ಮತ್ತು ಕ್ಷೇತ್ರಂ ಈ ಎರಡೂ ಶಬ್ದಗಳು ಮ್ಯಾಟರ್ ಅಂದರೆ ಅಚೇತನ ವಸ್ತು. ಪ್ರಕೃತಿ ಅಂದರೆ ಜಗತ್ತು, ಪ್ರಕೃತಿ. ಕ್ಷೇತ್ರಂ ಅಂತ ಹೇಳಿದ್ರೆ ಒಂದು ಕ್ಷೇತ್ರ ಅಷ್ಟೇ. ಆ ಕ್ಷೇತ್ರದ ಅರ್ಥ ಮುಂದೆ ಹೇಳ್ತೀವಿ. ಆದರೆ ಕ್ಷೇತ್ರ ಅದೆರಡೂ ಏನು ಮ್ಯಾಟರ್, ಜೀವ ಇಲ್ಲದೆ ಇರುವಂತಹ ವಸ್ತುಗಳು ಅಚೇತನ ವಸ್ತು ಅಂತ ಹೇಳ್ತೀವಿ. ಇನ್ನೆರಡು ಶಬ್ದಗಳೇನಿದೆ, ಪುರುಷಃ ಮತ್ತು ಕ್ಷೇತ್ರಜ್ಞ, ಇದೆರಡು ಚೇತನ ವಸ್ತುಗಳು. ಅಲ್ಲಿಗೆ 6 ಪ್ರಶ್ನೆಗಳೇನಿತ್ತು ಈಗ ರೆಡ್ಯೂಸ್ ಆಗಿ 3 ಪ್ರಶ್ನೆ ಆಗೋಯ್ತು. ಚೇತನ ಅಚೇತನ ವಸ್ತು ಮತ್ತು ಜ್ಞಾನಂ ಜ್ಞೇಯಂ ಅಂದರೆ ಏನು ಅಂತ ಕೇಳಿರೋದಿಲ್ಲಿ. ಈ ಚೈತನ್ಯ ಅಂತ ಹೇಳಿದ್ರೆ ಕಾನ್ಷಿಯಸ್ನೆಸ್, ಆಲ್ ಪರ್ವೇಡಿಂಗ್ ಕಾನ್ಷಿಯಸ್ನೆಸ್. ಅಚೇತನ ಅಂತ ಹೇಳಿದ್ರೆ ಮ್ಯಾಟರ್, ಚೇತನ ಅಂದರೆ ಸ್ಪಿರಿಟ್. ಜ್ಞಾನಂ ಅಂತ ಹೇಳುವಾಗ ಅದು ನಾಲೆಡ್ಜ್. ನಾಲೆಡ್ಜ್ ಅಂದರೆ ಇಲ್ಲಿ ಭಗವಂತ ಈ ಅಧ್ಯಾಯದಿಂದ ಅವನು ಹೇಳ್ಕೊಳ್ತಾ ಹೋಗೋದು ಜೀವನ ಮೌಲ್ಯಗಳು. ಯಾವ ಸದ್ಗುಣಗಳು ನಮ್ಮಲ್ಲಿ ಇರಬೇಕೋ ಆ ಗುಣಗಳನ್ನು ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಈ 6 ಶಬ್ದಗಳು ಪ್ರಕೃತಿ ಪುರುಷಃ ಕ್ಷೇತ್ರಂ ಕ್ಷೇತ್ರಜ್ಞ ಜ್ಞಾನಂ ಜ್ಞೇಯಂ ಇದಷ್ಟನ್ನು ಭಗವಂತ ಒಂದೊಂದೇ ಶಬ್ದ ತಗೊಂಡು ಹೇಳ್ತಾ ಹೋಗ್ತಾನೆ. ಏನಂತ ಹೇಳ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಶ್ರೀ ಭಗವಂತನು ಹೇಳುತ್ತಾನೆ, ಹೇ ಕೌಂತೆಯ, ಈ ಶರೀರಕ್ಕೆ ಕ್ಷೇತ್ರ ಎಂದು ಹೆಸರು. ಇದನ್ನು ತಿಳಿಯುವವನಿಗೆ ಕ್ಷೇತ್ರಜ್ಞನೆಂದು ಹೆಸರು. ಇದು ತಿಳಿದವರ ಅಭಿಪ್ರಾಯ. ಈಗ ಕ್ಷೇತ್ರ ಕ್ಷೇತ್ರಜ್ಞ ಭಗವಂತ ನೋಡಿ, ಪ್ರಶ್ನೆಯಲ್ಲಿ ಪ್ರಕೃತಿಂ ಪುರುಷಂ ಅಂತ ಅರ್ಜುನ ಕೇಳಿದ್ದು ಮೊದಲನೇ ಪ್ರಶ್ನೆ. ಆದರೆ ಕೃಷ್ಣ ಅದನ್ನು ಎಕ್ಸ್ಪ್ಲೈನ್ ಮಾಡುವಾಗ ಮೊದಲು ತಗೊಳ್ತಾ ಇರೋದವನು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ. ಯಾತಕ್ಕೆ ಅಂತಂದರೆ ನಾವು ಶರೀರಕ್ಕೆ ಎಷ್ಟು ಅಂಟ್ಕೊಂಡಿದ್ದೀವಿ ಅಂದರೆ ಬೇಗ ಅರ್ಥ ಆಗೋದು ನಮಗದೇ. ಆದ್ದರಿಂದ ಕ್ಷೇತ್ರ ಕ್ಷೇತ್ರಜ್ಞ. ಕ್ಷೇತ್ರ ಅಂದ್ರೇನು? ಈ ಶರೀರವನ್ನೇ ಕ್ಷೇತ್ರ ಅಂತ ಹೇಳಿರೋದು. ಏನು ಈ ಕ್ಷೇತ್ರ ಅಂದರೆ ಶಂಕರ ಭಾಷ್ಯದಲ್ಲಿ ಈ ಕ್ಷೇತ್ರಂ ಅನ್ನೋದಕ್ಕೆ ಏನು ಅರ್ಥ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಶರೀರ ಅನ್ನುವಂಥದ್ದು ಸಬ್ಜೆಕ್ಟ್ ಟು ಡಿಕೆ, ಕೊಳೆಯುತ್ತೆ ಅಂತ. ಕ್ಷೇತ್ರ ಅನ್ನೋದು ನೀವು ಯಾವುದೇ ತಗೊಳ್ಳಿ, ಆ ಕ್ಷೇತ್ರಂ ಅಂತ ಹೇಳುವಾಗ ಯಾವುದು ಕ್ಷೀಯತೆ ಅದು ಕ್ಷೇತ್ರ ಅಂತ, ದ್ಯಾಟ್ ವಿಚ್ ಡೈಸ್ ಅಂತ. ದೇಹಿ ಅಂತ ತಗೊಳ್ಳಿ, ಶರೀರ ಅಂತ ತಗೊಳ್ಳಿ, ಎಲ್ಲದರ ಅರ್ಥವು ಏನಂತ, ಅದು ಇಟ್ ಡಿಕೇಸ್ ಅಂತ. ಶರೀರ ಅಂತ ಹೇಳಿದ್ರೆ ಶೀರ್ಯತೆ, ಅದು ನಾಶ ಆಗುವಂಥದ್ದೇ. ಯಾಕಂದರೆ ಪ್ರತಿ ಕ್ಷಣವೂ ಈ ನಮ್ಮಲ್ಲಿರುವ ಸೆಲ್ಸ್ ಬೆಳೀತಾ ಇದೆ, ಡಿಕೆ ಆಗ್ತಾ ಇದೆ, ಬೆಳೀತಾ ಇದೆ, ಡಿಕೆ ಆಗ್ತಾ ಇದೆ, ಹೊಸ ಸೆಲ್ಸ್ ಹುಟ್ಟುತ್ತಾ ಇದೆ. ಹಾಗೆ ನಮ್ಮ ಬೆಳವಣಿಗೆ ಆಗ್ತಾ ಇರೋದು, ಹಾಗೆ ಈ ಶರೀರ ಕೂಡ ಬೆಳೀತಾ ಇರೋದು. ದೇಹ ಅಂತ ಹೇಳುವಾಗ ಯಾವುದು ದಹ್ಯತೆ, ಯಾವುದು ಸುಟ್ಟು ಹೋಗ್ತಾ ಇದೆಯೋ ಅದು ದೇಹ ಅಂತ ಶಂಕರಾಚಾರ್ಯರು ಹೇಳ್ತಾರೆ.
ಏನರಿಂದ ಇದು ಶರೀರ ತಪಿಸ್ತಾ ಇದೆ? ತ್ರಿವಿಧ ತಾಪೈಹಿ ದಹ್ಯತೆ, ಅಂದರೆ ಮೂರು ವಿಧವಾದ ತಾಪಗಳಿಂದ ಈ ದೇಹ ಸುಡ್ತಾ ಇದೆಯಂತೆ. ಯಾವುದ್ಯಾವುದದು? ಆಧ್ಯಾತ್ಮಿಕ, ಅಧಿದೈವಿಕ ಮತ್ತು ಅಧಿಭೌತಿಕ ಅಂತ ಹೇಳ್ತೀವಿ. ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಈ ಶರೀರಕ್ಕೆ ಬೇಕಾದಷ್ಟು ರೋಗ ಬರ್ತಾ ಇದೆ, ಒಳಗಿನಿಂದಲೇ ಬರ್ತಾ ಇದೆ ಅದೆಲ್ಲ, ಅದು ಆಧ್ಯಾತ್ಮಿಕ. ಅಧಿಭೌತಿಕ ಅಂದರೆ ಹೊರಗಡೆಯ ಡಸ್ಟು, ಪೊಲ್ಯೂಷನು, ಇದರಿಂದ ಶರೀರ ಸುಡ್ತಾ ಇದೆ, ಅದು ಅಧಿಭೌತಿಕ. ನಮಗೆ ಗೊತ್ತೇ ಇಲ್ಲ ನೇಚರಲ್ಲಿ ಏನೇನೋ ಆಗ್ತಾ ಇದೆ. ಭೂಕಂಪ ಆಗ್ತಾ ಇದೆ, ಸುನಾಮಿ ಆಗ್ತಾ ಇದೆ, ಇಂಥದ್ದೆಲ್ಲ ನಮ್ಮ ಕೈಯಲ್ಲಿಲ್ಲ. ಮತ್ತು ನಮ್ಮ ಪೂರ್ವಜನ್ಮದ ಕರ್ಮ, ಅದರಿಂದ ಕೂಡ ನಾವು ಸುಡ್ತಾ ಇದ್ದೀವಿ, ಅದು ಏನು ಅಂತ ಗೊತ್ತಿಲ್ಲ. ಆದ್ದರಿಂದ ಈ ಮೂರು ತಾಪಗಳಿಂದ ನಾವು ಒಂಥರ ಅದು ಸುಡ್ತಾ ಇದ್ದೀವಿ, ಬೇಯ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದರಿಂದ ಅದಕ್ಕೆ ದೇಹ ಅಂತ ಕೂಡ ಹೇಳೋದುಂಟು. ಇಲ್ಲಿ ಕ್ಷೇತ್ರಂ ಅಂತ ಹೇಳಿದ ಕೂಡಲೇ ಯಾವುದು ನಾಶ ಆಗುತ್ತೋ ಅದು ಕ್ಷೇತ್ರ ಅಂತ ಶಂಕರಾಚಾರ್ಯರು ಒಂದು ಅರ್ಥದಲ್ಲಿ ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಕ್ಷೇತ್ರಂ ಅಂತ ಹೇಳಿದ್ರೆ ಅದನ್ನು ಏನೋ ಬೆಳಿಬೋದು, ಇಟ್ ಇಸ್ ಅ ಫೀಲ್ಡ್ ಅಂತ. ಆ ಕ್ಷೇತ್ರದಲ್ಲಿ ಏನೋ ಬೆಳಿಬಹುದು ಅಂತ. ಶುರುವಿನಲ್ಲೇ ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಮಾಡುವಾಗ ಬಹುಶಃ ಹೇಳಿದ್ದೆ ಅನಿಸುತ್ತೆ. ಯಾರೋ ಒಬ್ಬರು ಮಹಾರಾಜ ಆ ಭೂಮಿಯನ್ನು ಉಳ್ತಾ ಇದ್ದಂತೆ. ಆ ಭೂಮಿಯನ್ನು ಉಳ್ತಾ ಇರುವಾಗ ಕುರುಕ್ಷೇತ್ರ ಅಲ್ಲಿ ಆ ಭೂಮಿಯನ್ನು ಉಳ್ತಾ ಇರುವಾಗ ಅವ್ರು ಬಂದು ಕೇಳಿದ್ರಂತೆ, ನೀನೇನೋ ಭೂಮಿ ಉಳ್ತಾ ಇದೆಯಾ, ಇಲ್ಲಿ ಏನು ಬಿತ್ತುತ್ತೀಯಾ ಅಂತ, ಏನು ಬೆಳಿಬೇಕು ಅಂತ ಇದೆಯಾ ನೀನಿಲ್ಲಿ ಅಂತ. ಆಗ ಅವನು ಹೇಳ್ತಾನಂತೆ, ನಾನು ಧರ್ಮವನ್ನು ಬೆಳಿಬೇಕು ಅಂತಿದ್ದೀನಿ. ಧರ್ಮವನ್ನು ಬೆಳಿತೀಯಾ ನೀನು? ಹೇಗೆ ಬೆಳಿತೀಯಾ? ಬೀಜ ಏನದಕ್ಕೆ ಅಂತ ಹೇಳಿದಾಗ ಅವನು ರಕ್ತವನ್ನು ಬೀಜವಾಗಿ ಹಾಕ್ತೀನಿ ಅಂತ ಹೇಳಿದ್ದಂತೆ. ಅದಕ್ಕೆ ಅಲ್ಲಿ ಕುರುಕ್ಷೇತ್ರ ಯುದ್ಧ ಆಯಿತು, ಅದರಿಂದಲೇ ಧರ್ಮ ಸಂಸ್ಥಾಪನೆ ಅಲ್ಲಾಯಿತು ಅಂತ ಕಥೆಗಳಿದ್ದಾವೆ. ಈ ಕ್ಷೇತ್ರಂ ಅಂತ ಹೇಳುವಾಗ ಅಲ್ಲಿ ಏನಾದರೂ ಬೆಳಿಲಿಕ್ಕೆ ಸಾಧ್ಯ, ಇಟ್ ಈಸ್ ಅ ಫೀಲ್ಡ್. ಆ ಬೀಜವನ್ನು ಅಲ್ಲಿ ಬಿತ್ತಿ ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ, ಅದಕ್ಕೆ ಕ್ಷೇತ್ರ ಅಂತ ಹೇಳ್ತಾರೆ ಅಂತ ಶಂಕರಾಚಾರ್ಯರು ಸುಂದರವಾಗಿ ಹೇಳ್ತಾರೆ. ಏನಾಗಾದರೆ ನಾವು ಈ ಕ್ಷೇತ್ರದಲ್ಲಿ ಬೆಳಿಬೇಕಾಗಿರೋದು, ನಮ್ಮದೊಂದಷ್ಟು ಗಂಟಿದೆ, ಪಾಪ ಪುಣ್ಯಗಳಿದೆ. ಈಗ ಆ ಪಾಪ ಪುಣ್ಯಗಳು ಸುಮ್ಮನೆ ಇದ್ಬಿಟ್ರೆ ಅದು ಹಾಗೆ ಇರುತ್ತೆ. ಆದರೆ ಅದು ಫಲ ಕೊಡಬೇಕು ಅಂತಂದರೆ ನನಗೆ ಈ ಶರೀರ ಬೇಕು. ಈ ಶರೀರದಲ್ಲಿ ಆ ಪಾಪ ಪುಣ್ಯಗಳನ್ನು ಬಿತ್ತಿದಾಗ ನನಗೆ ಸುಖ ದುಃಖಗಳ ಅನುಭವ ಆಗಲಿಕ್ಕೆ ಶುರುವಾಗತ್ತೆ. ಪುಣ್ಯ ಅನ್ನೋದು ಸುಖವನ್ನು ಕೊಡುತ್ತೆ, ಪಾಪ ಅನ್ನೋದು ದುಃಖವನ್ನು ಕೊಡುತ್ತೆ. ಇದಕ್ಕೆ ಶರೀರ ಬೇಕು. ಶರೀರದಿಂದ ಮಾತ್ರ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಶರೀರ, ಮನಸ್ಸು ಮತ್ತು ಜಗತ್ತು ಇಷ್ಟನ್ನು ಕ್ಷೇತ್ರಂ ಅಂತ ಶಂಕರಾಚಾರ್ಯರು ಡಿಫೈನ್ ಮಾಡ್ತಾರೆ. ಅಂದರೆ ನಾವು ಯಾವುದನ್ನು ಅನುಭವಿಸ್ತೀವಿ ಅದೆಲ್ಲವೂ ಕ್ಷೇತ್ರ. ಈಗ ಶರೀರವನ್ನು ಅನುಭವಿಸ್ತೀನಿ, ಮನಸ್ಸು ಬುದ್ಧಿಯನ್ನು ಅನುಭವಿಸ್ತೀನಿ, ಜಗತ್ತನ್ನು ಅನುಭವಿಸ್ತೀನಿ, ಇದೆಲ್ಲವೂ ಕ್ಷೇತ್ರಂ ಅಂತ. ಆಮೇಲೆ ಈ ಮೂರೂ ಕೂಡ, ಆಲ್ ದಿಸ್ ತ್ರೀ, ಯಾವುದು ಶರೀರ, ಮನಸ್ಸು ಮತ್ತು ಜಗತ್ತು, ಇದೆಲ್ಲವೂ ಬದಲಾಗ್ತಾನೇ ಇರುತ್ತೆ. ನಾನು ಅಂದ್ಕೊಂಡಾಗ ಜಗತ್ತು ಇರೋದೇ ಇಲ್ಲ, ಬದಲಾಗ್ತಾನೇ ಇದೆ. ಇದು ಮೂರಕ್ಕೂ ಚೇಂಜ್ ಇಸ್ ದಿ ಲಾ. ಶರೀರ ಬದಲಾಗ್ತಾ ಇದೆ, ಮನಸ್ಸು ಬದಲಾಗ್ತಾ ಇದೆ, ಜಗತ್ತು ಬದಲಾಗ್ತಾ ಇದೆ. ಆದರೆ ಇಲ್ಲಿ ಕೃಷ್ಣ ಈ ಫೋಕಸ್, ಅವನು ಫೋಕಸ್ ಮಾಡ್ತಾ ಇರೋದು ಯಾವುದ್ರ ಮೇಲೆ? ಈ ಶರೀರ ಮೇಲೆ, ಈ ಶರೀರದ ಮೇಲೆ. ಏನು ಇದು ಶರೀರ? ಪಂಚಭೂತಗಳಿಂದ ಆಗಿರುವಂತಹ ಶರೀರ ಇದು. ಅದಕ್ಕೆ ಸ್ವಾಮೀಜಿಯವರು ತಮಾಷೆ ಮಾಡ್ತಾರೆ, ಈ ಮಣ್ಣಂಗಟ್ಟೆ ಅಂತಾರೆ ಅವರು. ಮಾತಾಡ್ತಿರ್ತೀವಲ್ಲ, ನಿನಗೇನು ಗೊತ್ತು ಮಣ್ಣಂಗಟ್ಟೆ? ಇದು ಮಣ್ಣಂಗಟ್ಟೆ. ಆ ಜಗತ್ತಿಗಿಂತ ಅವನು ಈ ಶರೀರ ಮತ್ತು ಮನಸ್ಸಿನ ಮೇಲೆ ಫೋಕಸ್ ಮಾಡಿ ಅವನ ವಿವರಣೆಯನ್ನು ಹೇಳ್ತಾ ಹೋಗ್ತಾನೆ. ಯಾಕೆಂದರೆ ನಾವು ಶರೀರಕ್ಕೆ ಅಂಟ್ಕೊಂಡಿದ್ದೀವಿ. ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದೇ ಶರೀರದಿಂದ.
ಅದು ಕ್ಷೇತ್ರ. ಎರಡು ಎಕ್ಸ್ಪ್ಲನೇಷನ್ ಕೊಟ್ಟಿರೋದು. ಒಂದು ಕ್ಷೇತ್ರ ಅಂದರೆ ಶರೀರ, ಇನ್ನೊಂದು ಕ್ಷೇತ್ರ ಅಂದರೆ ಅದು ಭೂಮಿ ಆಗ್ಬೋದು. ಎಲ್ಲಿ ನಾವು ಈ ಬೀಜವನ್ನು ಬಿತ್ತಿ ಬೆಳಿತೀವೋ ಅದನ್ನು ಕ್ಷೇತ್ರ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಕ್ಷೇತ್ರಜ್ಞ, ಈಗ ಕ್ಷೇತ್ರಜ್ಞ ಅಂತ ಅಂದರೆ ಈ ಶರೀರದಲ್ಲಿರುವವನು ಕ್ಷೇತ್ರಜ್ಞ. ಹಿ ಈಸ್ ದಿ ಎನ್ಲಿವನಿಂಗ್ ಸ್ಪಿರಿಟ್. ಈ ಶರೀರವನ್ನು ಚೈತನ್ಯಗೊಳಿಸ್ತಾ ಇದ್ದಾನಲ್ವಾ, ಆ ಸ್ಪಿರಿಟ್, ಆ ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್, ಅದು ಕ್ಷೇತ್ರಜ್ಞ. ಈ ಕ್ಷೇತ್ರ ಅನ್ನೋದು ಮ್ಯಾಟರ್, ಕ್ಷೇತ್ರಜ್ಞ ಅನ್ನೋದು ಕಾನ್ಷಿಯಸ್ ಪ್ರಿನ್ಸಿಪಲ್. ಅದನ್ನು ವೇದಾಂತದಲ್ಲಿ ದೇಹಿ ಅಂತ ಹೇಳ್ತಾರೆ. ಈ ಕಾನ್ಷಿಯಸ್ನೆಸ್ಗೆ ಡೆಫಿನೇಷನ್ ಅಂತ ಸ್ವಾಮೀಜಿಯವರು ಬಹಳ ಸುಂದರವಾಗಿ ಹೇಳ್ತಾರೆ. ಏನಿದು ಕಾನ್ಷಿಯಸ್ನೆಸ್ ಅಂದರೆ, ಅದು ಶರೀರದ ಭಾಗವಲ್ಲ. ಯಾವುದು? ಇದು ಕ್ಷೇತ್ರಜ್ಞ. ಶರೀರದಲ್ಲಿರುವಂತಹ ಈ ಕ್ಷೇತ್ರಜ್ಞನ ಸ್ವರೂಪ ಏನೋ ಅವನು ಶರೀರದ ಭಾಗವಲ್ಲ, ಅಥವಾ ಅವನು ಶರೀರದಿಂದ ಉತ್ಪತ್ತಿಯಾಗಿರೋನೂ ಅಲ್ಲ, ಉತ್ಪತ್ತಿಯಾಗಿರುವಂಥದ್ದೂ ಅಲ್ಲ, ಅಥವಾ ಅದು ಶರೀರಕ್ಕೆ ಸೇರಿದ್ದೂ ಅಲ್ಲ. ಅವ್ರು ಇಂಗ್ಲೀಷಲ್ಲಿ ಸುಂದರವಾಗಿ ಹೇಳ್ತಾರೆ, ಇಟ್ ಈಸ್ ನಾಟ್ ಪಾರ್ಟ್ ಆಫ್ ದಿ ಬಾಡಿ, ಪ್ರಾಡಕ್ಟ್ ಆಫ್ ದಿ ಬಾಡಿ ಆರ್ ಪ್ರಾಪರ್ಟಿ ಆಫ್ ದ ಬಾಡಿ. ನಂದು ಅಂತ ಹೇಳ್ಕೊಳ್ಳೋ ಹಾಗೆ ಇಲ್ಲ ಇದು ಅಂತ. ಮೊದಲನೇ ಸ್ವರೂಪ ಅದು. ಎರಡನೇದೇನು? ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಎಂಟಿಟಿ. ಅದು ಈ ಶರೀರದಿಂದ ಬೇರೆ, ಅದು ಇಂಡಿಪೆಂಡೆಂಟ್ ಆಗೇ ಕೆಲಸ ಮಾಡುತ್ತೆ. ಈಗ ಕೈ, ಕಾಲು, ಕಣ್ಣು ಇದೆಲ್ಲ ಕನೆಕ್ಟೆಡ್. ಇದು ಯಾವುದು ಇಂಡಿಪೆಂಡೆಂಟ್ ಅಲ್ಲ, ಒಂದ್ರ ಮೇಲೆ ಒಂದು ಅವಲಂಬಿಸಿದೆ. ಆದರೆ ಈ ಎನ್ಲಿವನಿಂಗ್ ಥಿಂಗ್ ಅದು ಏನಿದೆ ನಮ್ಮಲ್ಲಿ, ಅದು ಇಂಡಿಪೆಂಡೆಂಟ್. ಅದು ಶರೀರದ ಪೂರ ಶರೀರದಲ್ಲಿ ವ್ಯಾಪಿಸಿದೆ. ಇಟ್ ಪರ್ವೇಟ್ಸ್ ದಿ ಬಾಡಿ. ಆ ಶರೀರದಲ್ಲಿ ವ್ಯಾಪಿಸಿ ಈ ಶರೀರವನ್ನು ಜೀವಂತಗೊಳಿಸುತ್ತೆ. ಅದು ದೇಹವ್ಯಾಪಿ ಅಂತ ಹೇಳ್ತೀವಿ. ಮತ್ತದು ಆ ಕ್ಷೇತ್ರಜ್ಞ ಅನ್ನುವಂಥದ್ದು ಬರೀ ಶರೀರಕ್ಕೆ ಸೀಮಿತವಾದದ್ದಲ್ಲ, ಅದು ಎಟರ್ನಲ್. ಯಾಕೆ? ಈ ಶರೀರ ಪಂಚಭೂತಗಳಿಗೆ ಸೇರಿ ಹೋದರೂ ಕೂಡ ಆ ಚೇತನಾಶಕ್ತಿ, ಚೈತನ್ಯ ಶಕ್ತಿ ಇದ್ದೇ ಇರುತ್ತೆ. ಆದರೆ ಆ ಚೈತನ್ಯ ಶಕ್ತಿಯನ್ನು ಗುರುತಿಸ್ಲಿಕ್ಕಾಗಲ್ಲ. ಅದು ಶರೀರದಲ್ಲಿದ್ದಾಗ ಮಾತ್ರ ಗುರುತಿಸ್ಲಿಕ್ಕಾಗತ್ತೆ, ಶರೀರ ಇಲ್ಲದೆ ಇದ್ದರೆ ಅದು ಗುರುತಿಸ್ಲಿಕ್ಕಾಗಲ್ಲ. ಇದು ಕ್ಷೇತ್ರಜ್ಞ, ನನ್ನಲ್ಲಿರುವ ಚೈತನ್ಯ ಏನಿದೆ ಅದರ ಸ್ವರೂಪ. ಹೇಗೆ ಈಗ ಎಲೆಕ್ಟ್ರಿಸಿಟಿ ಇದೆ, ಅಲ್ಲಿ ಬಲ್ಬ್ ಇದ್ದಾಗ ಮಾತ್ರ, ಅದು ಲೈಟ್ ಬಂದರೆ ಮಾತ್ರ ಅದು ಎಲೆಕ್ಟ್ರಿಸಿಟಿ ಅಂತ ಗೊತ್ತಾಗುತ್ತೆ, ಅಥವಾ ಫ್ಯಾನ್ ತಿರುಗ್ತಾ ಇದೆ ಅಂತ ಅಂದಾಗ ಮಾತ್ರ ಎಲೆಕ್ಟ್ರಿಸಿಟಿ ಇದೆ ಅಂತ ಗೊತ್ತಾಗುತ್ತೆ. ಇನ್ನು ಆ ವೈರಲ್ಲಿ ಸುಮ್ಮನೆ ನೋಡಿದ್ರೆ ಎಲೆಕ್ಟ್ರಿಸಿಟಿ ಇದೆ ಅನ್ನೋದು ನಮಗೇನು ಅನುಭವ ಬರಲ್ಲ. ಹಾಗೆ ಈ ಚೈತನ್ಯ ಶಕ್ತಿ ಏನಿದೆ, ಈ ಕ್ಷೇತ್ರಜ್ಞ ಏನಿದ್ದಾನೆ, ಅವನು ಸರ್ವವ್ಯಾಪಿ ಆಗಿದ್ದರೂ ಕೂಡ ಅವನ ಕ್ಷೇತ್ರದಲ್ಲಿದ್ದಾಗ ಮಾತ್ರ ನಮಗೆ ಅನುಭವಕ್ಕೆ ಸಿಗ್ತಾನೆ. ಈ ಶರೀರ ಮತ್ತು ಮನಸ್ಸನ್ನು ಒಟ್ಟಿಗೆ ಇಟ್ಕೊಂಡ್ರೆ ನಾನು ಜಗತ್ತನ್ನು ಅನುಭವಿಸಲಿಕ್ಕೆ ಸಾಧ್ಯ. ಈಗ ಬರೀ ಶರೀರ ಇದೆ, ಅಲ್ಲಿ ಮನಸ್ಸಿಲ್ಲ ಅಂತ ಹೇಳಿದ್ರೆ ಏನೂ ಅನುಭವ ಆಗೋದೇ ಇಲ್ಲ. ಯಾಕೆ? ರಾತ್ರಿಯಲ್ಲಿ ನಮಗೆ ನಿದ್ರೆಯಲ್ಲಿ ಏನು ಅನುಭವಕ್ಕೆ ಬರುತ್ತೆ? ಏನು ಬರೋದೇ ಇಲ್ಲ. ಹಾಗೆ ಈ ಫ್ಯಾನ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಬೇರೆ ಬೇರೆ ಕಡೆ ಇದೆ ಅಂತಂದರೆ ನಮಗೇನು ಗಾಳಿ ಬೀಸೋದಿಲ್ಲ. ಅದು ಎರಡೂ ಕನೆಕ್ಟ್ ಆದಾಗ ಮಾತ್ರ ನನಗೆ ಗಾಳಿ ಸಿಗಲಿಕ್ಕೆ ಸಾಧ್ಯ. ಹಾಗೆ ಈ ಶರೀರ ಮತ್ತು ಕಾನ್ಷಿಯಸ್ನೆಸ್ ಸೇರಿದಾಗ ಮಾತ್ರ ಜಗತ್ತಿನ ಜೊತೆಗೆ ನಾನು ಟ್ರಾನ್ಸಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದು. ಶರೀರ ಒಂದು ಕಡೆ ಇದೆ, ಕಾನ್ಷಿಯಸ್ನೆಸ್ ಒಂದು ಕಡೆ ಇದೆ ಅಂದರೆ ಜಗತ್ತಿನ ಜೊತೆಗೆ ವ್ಯವಹರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ ಈ ದೇಹ ಮತ್ತು ದೇಹಿ, ದೇಹ ಅನ್ನೋದು ಅನಾತ್ಮ, ದೇಹಿ ಅನ್ನೋದು ಆತ್ಮ. ಇದು ಎರಡೂ ಇರೋದ್ರಿಂದಲೇ ನಾನು ಜಗತ್ತಿನ ಜೊತೆಗೆ ವ್ಯವಹರಿಸಲಿಕ್ಕೆ ಸಾಧ್ಯ ಆಗೋದು. ಆದರೆ ನಾನೇನು ಮಾಡ್ತೀನಿ, ನಾನು ಶರೀರದ ಜೊತೆಗೆ ನನ್ನನ್ನು ನಾನು ಗುರುತಿಸ್ಕೊಳ್ತೀನಿ. ಯಾಕಂದರೆ ಈ ಶರೀರಕ್ಕೆ ಡೇಟ್ ಆಫ್ ಬರ್ತ್ ಇದೆ.
ಡೇಟ್ ಆಫ್ ಬರ್ತ್ ಇರೋದ್ರಿಂದ ನಾನು ಹೇಳ್ತೀನಿ, ನಾನು ಹುಟ್ಟಿದ್ದು ಇವಾಗ ಇಂಥ ಡೇಟಲ್ಲಿ, ಮೈ ಡೇಟ್ ಆಫ್ ಬರ್ತ್ ಅಂತ ಹೇಳ್ಬಿಡ್ತೀನಿ. ನಾನು ಇದುವರೆಗೂ ಏನು ಅಂದ್ಕೊಂಡಿದ್ದೀನಿ, ಈ ಶರೀರವೇ ನಾನು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿ ವೇದಾಂತದ ಸ್ವಲ್ಪ ಪುಸ್ತಕಗಳನ್ನು ಓದೋವರೆಗೂ, ಪ್ರವಚನಗಳನ್ನು ಕೇಳೋವರೆಗೂ ನಾನು ಅಂದ್ಕೊಂಡಿದ್ದು ಈ ಶರೀರವೇ ನಾನು ಅಂತ. ಇನ್ನೊಂದು ಅನ್ನಿಸ್ತು, ಈ ಆಮೇಲೆ ಸ್ವಲ್ಪ ಅನ್ಸೋಕ್ಕೆ ಶುರು ಆಯಿತು, ಈ ಶರೀರದಲ್ಲಿ ಒಂದು ಜೀವ ಇದೆ, ಜೀವಾತ್ಮ ಇದೆ, ಒಂದು ಆತ್ಮ ಇದೆ. ಯಾಕಂದರೆ ನೋಡಿದ್ದೀವಲ್ಲ, ಸಾವು ನೋವು ನೋಡಿದಾಗ ಆತ್ಮ ಈ ಶರೀರವನ್ನು ಬಿಟ್ಟು ಹೋಯಿತು ಅಂತೆಲ್ಲ ಹೇಳ್ಕೊಳ್ತಿರ್ತೀವಲ್ಲ. ಈ ಶರೀರದೊಳಗೆ ಒಂದು ಆತ್ಮ ಇದೆ ಅಂತ ನಮಗೆ ಆಮೇಲೆ ಗೊತ್ತಾಯಿತು. ಇವಾಗ ನಾವೇನು ಮಾಡಬೇಕು, ಇಷ್ಟು ಗೊತ್ತಿದೆ ನಮಗೆ, ಈ ಶರೀರದಲ್ಲಿ ಒಂದು ಆತ್ಮ ಇದೆ, ನಾನು ಈ ಶರೀರ ಅನ್ನೋದು ತಿಳ್ಕೊಂಡಿದ್ದೀನಿ. ಈಗ ನಾನು ಮನಸ್ಸನ್ನು ಏನಂತ ಟ್ರೈನ್ ಮಾಡಬೇಕು, ನಾನು ಈ ಶರೀರ ಅಲ್ಲ, ನಾನು ಕಾನ್ಷಿಯಸ್ನೆಸ್, ಅಂದರೆ ನಾನು ಆತ್ಮ. ಆ ಆತ್ಮ ಈ ಶರೀರವನ್ನು ಮೀಡಿಯಮ್ ಆಗಿ ಉಪಯೋಗಿಸ್ಕೊಂಡು ಪ್ರಪಂಚದಲ್ಲಿ ಟ್ರಾನ್ಸಾಕ್ಟ್ ಮಾಡ್ತಾ ಇದ್ದೀನಿ, ವ್ಯವಹರಿಸ್ತಾ ಇದ್ದೀನಿ ಅಂತ. ಅಲ್ಲಿಗೆ ಇದುವರೆಗೂ ನಾನು ಶರೀರದೊಳಗೆ ಆತ್ಮ ಇದೆ ಅಂತ ಅಂದ್ಕೊಳ್ಳೋದು ಬಿಟ್ಟು, ಇವಾಗ ನಾನು ಆತ್ಮ, ಈ ಶರೀರವನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದು. ಈಗ ದೇವರಿಗೆ ರಥ ಬೇಕು ಅಲ್ವಾ, ರಥ ಎಳ್ಕೊಂಡು ಹೋಗುವಾಗ ದೇವರಿಗೆ ರಥ ಬೇಕು, ರಥದೊಳಗೆ ದೇವರಿದ್ದಾನೆ ಅಂತ ಹೇಳಲ್ಲ. ಹಾಗೆ ಈ ಆತ್ಮ ಅನ್ನುವಂಥದ್ದು ಈ ಶರೀರವನ್ನು ಉಪಯೋಗಿಸ್ಕೊಂಡು ವ್ಯವಹರಿಸ್ತಾ ಇದೆ. ನಾನು ಈಗ ಶರೀರ ಅನ್ನೋದನ್ನು ಬಿಟ್ಟು ನಾನು ಆತ್ಮ ಇನ್ ಆ್ಯನ್ ಇನ್ಸಿಡೆಂಟಲ್ ಬಾಡಿ, ಅಂದರೆ ನನ್ನ ಕರ್ಮಫಲಕ್ಕೆ ಅನುಗುಣವಾಗಿ ನನಗೊಂದು ಶರೀರ ಸಿಕ್ಕಿದೆ, ಆ ಶರೀರದಲ್ಲಿ ನಾನಿದ್ದೇನೆ, ಆತ್ಮ. ಈ ಶರೀರ ಪ್ರಪಂಚದಿಂದ ಬಂದಿದೆ, ಅದನ್ನು ನಾನು ಉಪಯೋಗಿಸ್ಕೊಳ್ತೀನಿ, ಆ ನಂತರ ಈ ಶರೀರವನ್ನು ಬಿಟ್ಟು ನಾನು ಹೋಗ್ತೀನಿ ಅಂತ. ಈ ಜ್ಞಾನ ಶಿಫ್ಟ್ ಆಗ್ತಾ ಇದೆ. ಎಲ್ಲಿಂದ? ಶರೀರದಿಂದ ಆತ್ಮನ ಕಡೆಗೆ. ಆ ಶರೀರದಿಂದ ಆತ್ಮನ ಕಡೆಗೆ ಏನು ಶಿಫ್ಟ್ ಆಗ್ತಾ ಇದೆಯಲ್ಲ, ಅದು ಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಜ್ಞಾನದ ಕಡೆಗೆ. ಇದುವರೆಗೂ ಐ ಹ್ಯಾವ್ ಆ್ಯನ್ ಆತ್ಮ ಅಂತ ಅಂದ್ಕೊಂಡಿದ್ವಿ, ಈಗ ಐ ಆ್ಯಮ್ ಆತ್ಮ ಅನ್ನೋದಾಗಬೇಕು. ಅಂದರೆ ನನ್ನೊಳಗೆ ಆತ್ಮ ಇದೆ ಅಂದ್ಕೊಂಡಿದ್ವಿ, ಅಲ್ಲ, ನಾನು ಆತ್ಮ ಅನ್ನೋದು ತಿಳ್ಕೊಳ್ಬೇಕು. ಇದನ್ನು ಒಂದು ನಿಮಿಷದಲ್ಲಿ ಕೇಳ್ಕೊಂಬಿಡ್ಬೋದು, ಅರ್ಥ ಮಾಡ್ಕೊಂಬಿಡ್ಬೋದು. ಆದರೆ ಅದನ್ನು ಅಸಿಮಿಲೇಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಬಹಳ ಬಹಳ ಟೈಮ್ ಬೇಕು. ಈಗ ಗೊತ್ತಾಯ್ತಲ್ವ, ನಾನು ಶರೀರ ಅಲ್ಲ, ಇದರೊಳಗಿರುವ ಆತ್ಮ ನಾನು ಅಂತ. ಆ ಆತ್ಮ ಈ ಶರೀರವನ್ನು ಉಪಯೋಗಿಸ್ಕೊಳ್ತಾ ಇದೆ. ಮನೆಯೊಳಗೆ ನಾನಿದ್ದೀನಿ, ನಾನು ಮನೆ ಬೇರೆ ಬೇರೆ. ಮನೆ ಬಿಟ್ಟು ನಾನು ಹೋಗ್ಬೋದು, ಹಾಗೆ ಈ ಶರೀರವನ್ನು ಬಿಟ್ಟು ನಾನು ಹೋಗ್ಬೋದು. ನಾನು ಆತ್ಮ, ನಾನು ಶರೀರ ಅಲ್ಲ. ಇದುವರೆಗೂ ನಾನು ಶರೀರ ಅಂದ್ಕೊಂಡಿದ್ದೆ, ಈಗ ನಾನು ಶರೀರ ಅಲ್ಲ, ನಾನು ಕಾನ್ಷಿಯಸ್ನೆಸ್ ಅಂತ ಹೇಳ್ಕೊಳ್ತೀನಿ. ಆ ಕಾನ್ಷಿಯಸ್ನೆಸ್ ಎಲ್ಲಿದೆ? ಶರೀರದ ಆತ್ಮ. ನಾನು ಆತ್ಮ, ಈ ಶರೀರವನ್ನು ಉಪಯೋಗಿಸ್ಕೊಂಡು ಈ ಜಗತ್ತಿನಲ್ಲಿ ನಾನು ವ್ಯವಹರಿಸ್ತಾ ಇದ್ದೀನಿ ಅನ್ನೋದು ಗೊತ್ತಾಗಬೇಕು. ಅದು ಕ್ಷೇತ್ರಜ್ಞ. ಹಾಗಾದರೆ ಈಗ ಆತ್ಮ ಅಂತ ಹೇಳುವಾಗ ಈ ಶರೀರದಲ್ಲಿ ಒಂದು ಆತ್ಮ ಇದೆ ಅಂತ ಅಂದ್ಕೊಂಬಿಟ್ಟಿದ್ದೀವಲ್ವಾ, ಎಷ್ಟು ಆತ್ಮಗಳಿದೆ ಪ್ರಶ್ನೆ ಬರುತ್ತೆ. ಎಷ್ಟು ಆತ್ಮಗಳಿದೆ? ಎಷ್ಟು ಶರೀರಗಳಿದೆಯೋ ಅಷ್ಟು ಆತ್ಮ ಇದೆ. ಇದು ಸಾಂಖ್ಯ ಫಿಲಾಸಫಿಯಲ್ಲಿ ಹೀಗೆ ಹೇಳ್ತಾರೆ. ಅಷ್ಟು ಆತ್ಮಗಳೆಲ್ಲ ಬೇರೆ ಬೇರೆ ಇದೆ, ಆತ್ಮಗಳಿದೆ ಅಂತಲೇ ಹೇಳೋದು. ಆದರೆ ಅದ್ವೈತದಲ್ಲಿ ಶರೀರಗಳು ಬೇರೆ ಬೇರೆ, ಆದರೆ ಎಲ್ಲರಲ್ಲೂ ಇರುವಂತಹ ದೇಹಿ ಒಂದೇ ಅಂತ. ಅಂದರೆ ಆ ಕ್ಷೇತ್ರಜ್ಞ ಒಂದೇ. ಹೇಗೆ ಅಲೆ ಬೇರೆ, ನೀರು ಅಲೆ ಬೇರೆ, ಸಾಗರ ಬೇರೆ. ಹೌದು, ಅಲೆನೇ ಒಂಥರ ಇದೆ, ಸಾಗರನೇ ಒಂಥರ ಇದೆ ಅಂತ.
ಆದರೆ ಅಲೆಯಲ್ಲಿರುವ ನೀರು ಸಾಗರದಲ್ಲಿರುವ ನೀರು ಒಂದೇ, ಅದು ಬೇರೆ ಬೇರೆ ಆಗಲೇ ಇಲ್ಲ. ಹಾಗೆ ನನ್ನಲ್ಲೊಂದು ಆತ್ಮ ಇದೆ, ನಿಮ್ಮಲ್ಲೊಂದು ಆತ್ಮ ಇದೆ, ಇವರಲ್ಲೊಂದು ಆತ್ಮ ಇದೆ, ಇವರಲ್ಲೊಂದು ಆತ್ಮ ಇದೆ ಅಂತ ಅಂದ್ಕೊಂಡ್ರೆ ಈ ಶರೀರವನ್ನು ತೆಗೆದ್ರೆ ಎಲ್ಲರಲ್ಲಿರುವ ಆತ್ಮ ಒಂದೇ, ಅದರ ಸ್ವಭಾವ ಪ್ರಕೃತಿ ಎಲ್ಲ ಕೂಡ ಒಂದೇ. ಈ ಆತ್ಮತತ್ವ, ನನ್ನಲ್ಲಿರೋ ಆತ್ಮ ನನಗೆ ಗೊತ್ತಾಗ್ತಾ ಇದೆ. ಏಕೆ ಅಂದರೆ ಈ ಶರೀರ ಇರೋದ್ರಿಂದ ಗೊತ್ತಾಗ್ತಾ ಇದೆ. ಒಂದು ಪಕ್ಷ ಶರೀರ ಇರಲಿಲ್ಲ ಅಂದರೆ ಎಲ್ಲರ ಆತ್ಮವು ಒಂದೇ ಆಗಿರ್ತಾ ಇತ್ತು. ಆದರೆ ಈ ಶರೀರಗಳ ನಡುವೆಯೂ ಆತ್ಮ ಇದೆ. ದ್ಯಾಟ್ ಇಸ್ ದಿ ಕಾನ್ಷಿಯಸ್ನೆಸ್. ವೇದಾಂತ ಹೇಳುತ್ತೆ ಅದು ಬರೀ ನಿನ್ನ ಶರೀರದಲ್ಲಿ ಅಷ್ಟೇ ಅಲ್ಲ ಇರೋದು ಆ ಕಾನ್ಷಿಯಸ್ನೆಸ್, ಆ ಆತ್ಮ. ಎರಡು ಶರೀರಗಳ ನಡುವೆ ಕೂಡ ಆತ್ಮ ಇದೆ ಅಂತ. ಆದರೆ ಅದನ್ನು ತಿಳ್ಕೊಳ್ಳೋದಕ್ಕೆ, ಅಲ್ಲಿ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಅಲ್ಲಿ ಶರೀರ ಇಲ್ಲ, ಆದ್ದರಿಂದ ಅದು ಮ್ಯಾನಿಫೆಸ್ಟ್ ಆಗೋಲ್ಲ, ಅದು ನಮಗೆ ಕಾಣಲ್ಲ. ಹೇಗೆ ಎಲೆಕ್ಟ್ರಿಸಿಟಿ ಇದೆ, ಇಲ್ಲೊಂದು ಫ್ಯಾನ್ ಇದೆ, ಇಲ್ಲೊಂದು ಫ್ಯಾನ್ ಇದೆ, ಎರಡೂ ಫ್ಯಾನ್ಗಳು ತಿರುಗ್ತಾ ಇದ್ದರೆ ಅದು ಕರೆಂಟ್ ಇದೆ ಅಂತ ಗೊತ್ತಾಯಿತು. ಆದರೆ ಈ ಎರಡು ಫ್ಯಾನ್ಗಳ ಮಧ್ಯ ಇರೋ ವೈರಲ್ಲಿ ಕೂಡ ಕರೆಂಟ್ ಇದೆ, ಅಲ್ಲೂ ಒಂದು ಫ್ಯಾನ್ ಹಾಕಿದ್ರೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಫ್ಯಾನ್ ಇಲ್ಲ, ಅದಕ್ಕೆ ನಮಗೆ ಗೊತ್ತಾಗಲ್ಲ. ಈಗ ಬೆಳಕು ಎಲ್ಲ ಕಡೆ ಇದೆ, ಆದರೆ ಆ ಬೆಳಕಿದೆ ಅಂತ ಗೊತ್ತಾಗಬೇಕಾದ್ರೆ ಬೆಳಕಿದೆ, ಯಾವುದಾದ್ರೂ ವಸ್ತುವನ್ನು ಅಲ್ಲಿಟ್ಟರೆ ಅದು ಕಾಣಿಸುತ್ತೆ ಅಲ್ವಾ, ಆವಾಗ ಓ ಬೆಳಕಿದೆ ಅದಕ್ಕೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀವಿ. ಆದರೆ ಆ ವಸ್ತು ಇಲ್ಲದೆ ಇರೋ ಕಡೆನೂ ಬೆಳಕಿದೆ, ಅಲ್ಲಿ ಬೇರೆ ಯಾವುದೋ ವಸ್ತು ಇಟ್ಟರೆ ಅಲ್ಲಿ ಕಾಣಿಸೋಕ್ಕೆ ಶುರು ಆಗುತ್ತೆ, ಆವಾಗ ಅಲ್ಲೂ ಬೆಳಕಿದೆ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಈ ಕಾನ್ಷಿಯಸ್ನೆಸ್ ಇಸ್ ಆಲ್ ಪರ್ವೇಡಿಂಗ್. ಬರೀ ಅದು ಶರೀರಗಳಲ್ಲಿ ಮಾತ್ರ ಇಲ್ಲ, ಎಲ್ಲ ಕಡೆಯೂ ಇದೆ. ಆದರೆ ಅದು ಮ್ಯಾನಿಫೆಸ್ಟ್, ಅದು ತನ್ನನ್ನು ತಾನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಒಂದು ಮಾಧ್ಯಮ ಬೇಕು, ಅದು ಶರೀರ ಮಾಧ್ಯಮ. ಅದು ಈ ಶರೀರದಲ್ಲಿ ಇರೋದ್ರಿಂದ ಅದನ್ನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ ಈ ಕಾನ್ಷಿಯಸ್ನೆಸ್ನ ಜೀವಾತ್ಮ ಪರಮಾತ್ಮ ಅಂತ ಕರಿತೀವಿ. ಶರೀರದಲ್ಲಿದ್ದಾಗ ಆ ಆತ್ಮ ಜೀವಾತ್ಮ ಆಗತ್ತೆ. ಸರ್ವವ್ಯಾಪಿಯಾಗಿರುವುದು ಎಲ್ಲರಲ್ಲಿರುವ ಆತ್ಮವನ್ನು ಸೇರಿಸಿದರೆ, ಈ ಶರೀರ ಇಲ್ಲ ಅನ್ಕೊಂಬಿಡೋಣ ಎಲ್ಲರೂ ಒಂದು ಕ್ಷಣ, ಆಗ ಎಲ್ಲರ ಆತ್ಮನೂ ಇದೆಯಲ್ಲ, ಅದೆಲ್ಲ ಸೇರಿದರೆ ಅದು ಪರಮಾತ್ಮ. ಅದನ್ನು ಹೇಗೆ ಗುರುತಿಸೋದು? ಈಗ ಜೀವನದಲ್ಲಿ ಒಬ್ಬ ತಂದೆ ಆದವನು ಮಗನ ದೃಷ್ಟಿಯಿಂದ ಅವನ ತಂದೆ ಆಗಿರ್ತಾನೆ, ಆದರೆ ಅವನ ತಂದೆಯ ದೃಷ್ಟಿಯಲ್ಲಿ ಅವನ ಮಗ ಆಗಿರ್ತಾನೆ. ಒಬ್ಬನೇ ವ್ಯಕ್ತಿ ಒಬ್ಬನಿಗೆ ತಂದೆ ಆಗಿರ್ತಾನೆ, ಒಬ್ಬನಿಗೆ ಮಗ ಆಗಿರ್ತಾನೆ. ಹಾಗೆ ಈ ಆತ್ಮ ಅನ್ನುವಂಥದ್ದು ಏನಾಗಿದೆ, ಶರೀರದಲ್ಲಿದ್ದಾಗ, ಒಬ್ಬ ವ್ಯಕ್ತಿಯಲ್ಲಿದ್ದಾಗ ಅದು ಜೀವಾತ್ಮ ಅನ್ನಿಸ್ಕೊಳ್ಳುತ್ತೆ. ಅಂದರೆ ವ್ಯಷ್ಟಿ ಅದು ಜೀವಾತ್ಮ. ಸಮಷ್ಟಿ ಎಲ್ಲರ ಆತ್ಮಗಳು ಅಂತ ಹೇಳೋ ಹಾಗಿಲ್ಲ, ಅಲ್ಲಿ ನೀರುಗಳು ಅಂತ ಹೇಳಲ್ಲ ಅಲ್ವ ನಾವು. ಹಾಗೆ ಎಲ್ಲರ ಆತ್ಮ ಸೇರಿದಾಗ, ಎಲ್ಲ ಶರೀರದಲ್ಲಿರುವ ಆತ್ಮ ಕೇಳಿದಾಗ ಅದು ಪರಮಾತ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿಗೆ ಶರೀರದಲ್ಲಿರೋದು ಜೀವಾತ್ಮ, ಎಲ್ಲ ಆತ್ಮಗಳು ಸೇರಿದಾಗ ಪರಮಾತ್ಮ. ಆದರೆ ನಿಜವಾಗ್ಲೂ ನೋಡೋದಾದರೆ ಅದು ಜೀವಾತ್ಮನೂ ಅಲ್ಲ, ಪರಮಾತ್ಮನೂ ಅಲ್ಲ, ಬರೀ ಆತ್ಮ. ಹೇಗೆ ಅದು ಅಲೆನೂ ಅಲ್ಲ, ಸಾಗರವೂ ಅಲ್ಲ, ಅದು ನೀರು. ಅದು ಎಸೆನ್ಷಿಯಲ್ ಪಾರ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂತ. ಈ ಜೀವಾತ್ಮ ಪರಮಾತ್ಮ ಐಕ್ಯಂ ಅಂತ ಅಂದರೆ ಇದೆ. ಯಾವಾಗ ನಾನು ಶರೀರ ಮತ್ತು ಈ ಜಗತ್ತನ್ನು ಮರೆತು ಬಿಡ್ತೀನೋ, ಅಯಂ ಆತ್ಮ ಅಂದರೆ ನಾನು ಆತ್ಮ. ನಾನು ಜಗತ್ತು ಮತ್ತು ಶರೀರ ಎರಡನ್ನು ಮರೆತು ಬಿಟ್ಟರೆ ಆತ್ಮ. ಅದು ಯಾವಾಗ ಮರೆಯಲ್ಲ, ನಾನು ಶರೀರವನ್ನು ಇಟ್ಕೊಂಡು ಕೂತ್ಕೊಳ್ತೀನಿ, ನಾನು ಆವಾಗ ಜೀವಾತ್ಮ. ಅದಕ್ಕೆ ಈ ಅಲೆ ಮತ್ತು ಈ ಸಾಗರ ಅಂತ ಹೇಳುವಾಗ ಅಲೆ ಅನ್ನೋ ಹೆಸರು ತೆಗೆದುಬಿಡೋಣ, ಸಾಗರ ಅನ್ನೋ ಹೆಸರು ತೆಗೆದುಬಿಡೋಣ. ಹಾಗಾದರೆ ಅಲ್ಲಿ ಏನಿದೆ? ಬರೀ ನೀರು. ಆ ನೀರು ಅನ್ನೋದು ಎಸೆನ್ಷಿಯಲಿ ಒಂದೇ, ಅದು ಬೇರೆ ಆಗಲೇ ಇಲ್ಲ.
ಇದು ಆತ್ಮಜ್ಞಾನ. ಆತ್ಮ ಏಕತ್ವ ಜ್ಞಾನ ಅಂದರೆ ಜೀವಾತ್ಮ ಪರಮಾತ್ಮ ಎರಡು ಒಂದೇ ಅನ್ನೋದು ಮಹಾವಾಕ್ಯ. ಮಹಾವಾಕ್ಯ ಶ್ಲೋಕ ಅಂತ ಮಹಾವಾಕ್ಯ ಶ್ಲೋಕ ಅಂತ ಹೇಳಿದ್ರೆ ಏನಕ್ಕೆ ಮಹಾವಾಕ್ಯ ಅಂತ ಹೇಳ್ತೀವಿ? ಯಾವುದೇ ವಾಕ್ಯ ಅದು ಈ ಜೀವಾತ್ಮ ಪರಮಾತ್ಮರ ಐಕ್ಯವನ್ನು ತೋರಿಸುತ್ತೋ ಅದು ಮಹಾವಾಕ್ಯ ಅಂತ ಆಗುತ್ತೆ. ತತ್ವಂ ಅಸಿ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಇವೆಲ್ಲ ಏನಿದೆ ಇವಕ್ಕೆ ಮಹಾವಾಕ್ಯ ಅಂತ ಹೇಳ್ತೀವಿ. ಈ ಎಲ್ಲ ಮಹಾವಾಕ್ಯಗಳು ನಮಗೇನು ತೋರಿಸ್ತಾ ಇದೆ? ಜೀವಾತ್ಮ ಪರಮಾತ್ಮ ಐಕ್ಯ ಬೋಧಕ ವಾಕ್ಯಂ ಅಂತ ಹೇಳ್ತಾರೆ. ಮಹಾವಾಕ್ಯದ ಡೆಫಿನೇಷನ್ನು ಜೀವಾತ್ಮ ಪರಮಾತ್ಮ ಐಕ್ಯ ಬೋಧಕ. ಇಲ್ಲಿ ಭಗವಂತ ಏನು ಹೇಳ್ತಿದ್ದಾನೆ? ಹೇ ಕೌಂತೆಯ, ಈ ಶರೀರಕ್ಕೆ ಕ್ಷೇತ್ರ ಎಂದು ಹೆಸರು, ಇದನ್ನು ತಿಳಿಯುವವನಿಗೆ ಕ್ಷೇತ್ರಜ್ಞನೆಂದು ಹೆಸರು. ಇದು ತಿಳಿಯುವವರ ಅಭಿಪ್ರಾಯ. ಎಲ್ಲ ಶರೀರಗಳಲ್ಲಿ ಕ್ಷೇತ್ರಜ್ಞನಾಗಿರುವವನು ನಾನೇ ಎಂದು ತಿಳಿ. ಕ್ಷೇತ್ರಜ್ಞನಾಗಿರುವವನು ನಾನೇ ಎಂದು ತಿಳಿ. ಕಂಟೈನರ್ಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ಅದರಲ್ಲಿ ಇರೋದು ಎಲ್ಲ ಕಂಟೆಂಟ್ ಒಂದೇ. ಆವಾಗ ಕಂಟೆಂಟ್ ಒಂದೇ ಅಂತ ಆಗೋದಾದರೆ ನಿಮ್ಮಲ್ಲೂ ಆತ್ಮ ಇದೆ, ನನ್ನಲ್ಲೂ ಆತ್ಮ ಇದೆ ಅಂತ ಅಂದ್ಕೊಂಡ್ರೆ ನಾನು ಅದೇ, ನೀವು ಅದೇ. ಯು ಆರ್ ಮೀ ಆ್ಯಂಡ್ ಐ ಆಮ್ ಯು ಅಂತ. ಅಂದರೆ ಸುಮಾರು ಮಡಿಕೆಗಳಿದೆ, ಅದರೆಲ್ಲದರಲ್ಲೂ ಪಾಯಸ ಇದೆ ಅಂದರೆ ಏನು? ಅದು ಪಾಯಸ, ಇದು ಪಾಯಸ, ಎರಡೂ ಒಂದೇ. ಆತ್ಮದ ಮಟ್ಟದಲ್ಲಿ ನಾನು ಬೇರೆ ನೀನು ಬೇರೆ ಆಗಲೇ ಇಲ್ಲ. ಆದರೆ ಶರೀರ ಮನಸ್ಸು ಬುದ್ಧಿಯ ಮಟ್ಟದಲ್ಲಿ ನಾವಿಬ್ಬರು ಬೇರೆ ಬೇರೆ. ಈ ಮಹಾವಾಕ್ಯ ಏನಿದೆಯಲ್ಲ, ಎಲ್ಲ ಶರೀರಗಳಲ್ಲಿ ಕ್ಷೇತ್ರಜ್ಞನಾಗಿರುವವು ನಾನೇ ಎಂದು ತಿಳಿ ಅನ್ನುವಾಗ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ಆತ್ಮ ಇರೋದು, ನನ್ನಲ್ಲಿ ಆತ್ಮ ಇರೋದು ಒಂದೇ. ದ್ಯಾಟ್ ಇಸ್ ಕಾಲ್ಡ್ ಕೃಷ್ಣ ಕಾನ್ಷಿಯಸ್ನೆಸ್. ನೀವು ಕೇಳಿರ್ಬೇಕಾ ಹೆಸರು? ಬಹಳಷ್ಟು ಜನ ಕೃಷ್ಣ ಕಾನ್ಷಿಯಸ್ನೆಸ್ ಅನ್ನೋದ್ರಲ್ಲಿ ಮಾತಾಡ್ತಾರೆ. ಕೃಷ್ಣ ಕಾನ್ಷಿಯಸ್ನೆಸ್ ಅಂದ್ರೇನು? ಕಾನ್ಷಿಯಸ್ನೆಸ್ ಎಲ್ಲರಲ್ಲೂ ಇರೋದು ಒಂದೇ. ಹೇ ಭಾರತ, ಕ್ಷೇತ್ರಜ್ಞರ ಕುರಿತಾಗಿ ಈ ಜ್ಞಾನವೇ ನಿಜವಾದ ಜ್ಞಾನವೆಂದು ನನ್ನ ಅಭಿಪ್ರಾಯ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಜ್ಞಾನ ಏನಿದೆ, ಇದೆರಡರ ಜ್ಞಾನ, ಅದೇ ನಿಜವಾದ ಜ್ಞಾನ. ಈ ಜ್ಞಾನವನ್ನು ನಾವು ಎಕ್ವೈರ್ ಮಾಡ್ಕೋಬೇಕು. ಆವಾಗಷ್ಟೇ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ. ಯಾವುದ್ಯಾವುದೋ ನಾಲೆಡ್ಜ್ ನಾವು ತಗೊಳ್ಬೋದು, ಅದು ಯಾವುದ್ಯಾವುದೋ ನಾಲೆಡ್ಜ್ ಸಾಧ್ಯ ಇಲ್ಲ. ಈ ನಾಲೆಡ್ಜ್ ಅಂದರೆ ಆತ್ಮವಿದ್ಯೆ, ದಟ್ ಇಸ್ ಪವರ್ಫುಲ್. ಅದು ಹೇಗೆ ನನ್ನ ಲೈಫ್ನ ಚೇಂಜ್ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಅಲೆ ಅಲ್ಲ, ನಾನು ಸಾಗರ ಅಲ್ಲ, ನಾನು ನೀರು ಅನ್ನೋದು ಹೇಗೆ ಅರ್ಥ ಮಾಡಿಕೊಂಡ್ರೆ ಸಾಗರ ಅಲೆ ಎರಡೂ ಒಂದೇ ಆಗುತ್ತೋ, ನಾನು ಜೀವಾತ್ಮನಲ್ಲ, ನಾನು ಪರಮಾತ್ಮನಲ್ಲ, ನಾನು ಆತ್ಮ ಅಂತ ತಿಳ್ಕೊಂಡ್ರೆ ಸಾಕು, ನನ್ನ ಜೀವನ ಬದಲಾಗೋಗುತ್ತೆ. ಈ ಜ್ಞಾನವೇ ನಿಜವಾದ ಜ್ಞಾನವೆಂದು ನನ್ನ ಅಭಿಪ್ರಾಯ. ಈ ನಿಜವಾದ ಜ್ಞಾನ ಹೇಗೆ ನಮ್ಮ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅಲ್ಲಿಗೆ ನಿಲ್ಲಿಸಿರ್ತೇನೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.